ಟು ನ್ಯೂ ಲಾಗ್. ನಮ್ಮ ಹುಡುಗ ಫೋನ್ ಮಾಡಿದ್ದಾನೆ. ಗಣಪತಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿಸ್ತಾರಲ್ಲ, ಅದಕ್ಕೆ ಒಂದು ಐಟಮ್ಗಳು ತರಬೇಕು, ಬಾ ಹೋಗಿ ಬರೋಣ ಅಂದ್ಕೊಂಡು. ಸೊ ಅದಕ್ಕೆ ನಾನು ಹೋಗೋಣ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಈಗ ಕುರಿಗೊಂದು ಸ್ವಲ್ಪ ಮೇವು ಹಾಕಬೇಕು, ಮೇವು ಕಟ್ಬಿಟ್ಟು ಹೋಗೋಣ. ಈಗ ಸೊಪ್ಪಿದೆ, ಸೊಪ್ಪು ಕಟ್ಬಿಟ್ಟು ಹೋಗೋಣ. ಈಗ ತಾಂಡಪುರದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ, ಅವನ್ನ ಎತ್ತಾಕೊಂಡು ಈಗ ಹೋಗ್ಬೇಕು. ಕುರಿಗೆ ಮೇವು ಇಟ್ಟಾಯ್ತು, ಈಗ ಬಾಗಿಲು ಹಾಕೊಂಡು ಹೋಗೋದಷ್ಟೇ. ಇವನೇ ಗೈಸ್ ನಮ್ಮ ಫ್ರೆಂಡು ರಾಜು, ಕಳ್ಳನ ಮಗ. ಇವನ ಜೊತೆಲೆ ಹೋಯ್ತಿರೋದೀಗ ಮೈಸೂರಿಗೆ ಗಣಪತಿಗೆ ಐಟಮ್ ತರಕ, ಡೆಕೋರೇಷನ್ಗೆ. ಏನಾದರೂ ಆರ್ಡ್ರ್ ಇದ್ರೆ ನಮಗೆ ಹೇಳಿ, ನಮ್ಮ ನಂಬರ್ ಬೇಕಾದ್ರೆ ಕೆಳಗಡೆ ಹಾಕಿರ್ತೀನಿ. ಯಾವ ಥರ ಬೇಕೋ ಆ ಥರ ಕೇಳಿ ಮಾಡ್ಕೊಡಕ್ಕೆ ನಾವು ರೆಡಿ ಇರ್ತೀವಿ. ರೇಟ್ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ಮಳೆನೇ ಬಂದ್ಬಿಡ್ತದೆ ಗೈಸ್. ಗಾಡಿನ ನಿಲ್ಸಿದೀವಿ, ಅಲ್ಲಿ ನಿಲ್ಸ್ಬಿಟ್ಟು ಮಧ್ಯ ರೋಡಲ್ಲಿ ಜಾಮ್ ಆಗ್ಬಿಟ್ಟೈತೆ ಇಲ್ಲಿ. ಬಾತ್ ತಿನ್ನೋಣ ಆಸೆ ಆಗಿದೆ, ಟೊಮೊಟೊ ತಿಂತಾ ಇದ್ದೀನಿ ಗೈಸ್. ನಾವೇನೇ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾನು ಇಲ್ಲೇ ಬರೋದು, SL ಆರ್ಟ್ಸ್ ಆ್ಯಂಡ್ ಫ್ಲವರ್ಸು. ಇಲ್ಲೇ ಬಂದು ನಾವು ಪರ್ಚೇಸ್ ಮಾಡೋದು. ಇದೇ ಗೈಸ್ ನಾವು ತಗೊಳಕ್ಕೆ ಬಂದಿರೋದು ಸ್ಪಾರ್ಕ್ ಎಕ್ಸ್ಟೆನ್ಷನ್. 8 ಇದಾವೆ ಇಲ್ಲಿ. ಅದು ರಿಮೋಟ್ಸು ಎಲ್ಲಕ್ಕೂ. ಶೆಲ್ಲ ಏನಾರು ಚಾರ್ಜಿಂಗ್ ಆದರೆ ಬೆಸ್ಟ್, ಮತ್ತು ಶೆಲ್ ಆದರೆ ಕಷ್ಟ. ಮತ್ತು ಕೋಲ್ಡ್ ಫೈರ್ದು ತಗೊಂಡ್ವಿ. ನಿಮ್ಗೇನಾದರೂ ಬೇಕಿದ್ರೆ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಯಾವುದೇ ಫಂಕ್ಷನ್ಗಾದ್ರೂ, ಬರ್ತ್ಡೇ, ಆ್ಯನಿವರ್ಸರಿ, ಗಣಪತಿ ಬಿಡೋಕ್ಕೆ ಮತ್ತು ಗಣಪತಿನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ, ಪ್ರತಿಯೊಂದಕ್ಕೂ ಕೋಲ್ಡ್ ಫೈರ್ ಬೇಕು ಅಂತಂದರೆ ನನ್ನ ನಂಬರ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಗೈಸ್. ಕೋಲ್ಡ್ ಫೈರು ಮತ್ತು ಕೋಲ್ಡ್ ಗನ್ನು ತಗೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನೇನು ಇಲ್ಲ ಕೆಲಸ ಇಲ್ಲಿ ಮೈಸೂರಲ್ಲಿ. ನೋಡಿ ಗೈಸ್, ಫ್ಲವರ್ ಸೂಪರ್ ಆಗವೆ. ನಾಳೆ ಲಕ್ಷ್ಮೀ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ಗ್ರ್ಯಾಂಡ್ ಹಾರಗಳು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದು ಒಂದ್ಸಲ ಟ್ರಯಲ್ ಮಾಡೋಣ, ಅಡ್ವರ್ಟೈಸ್ಮೆಂಟಿಗೆ ಬೇಕಲ್ಲ. ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅಲ್ವಾ ನಿಮಗೆಲ್ಲ ಗೊತ್ತಾಗೋದು ಯಾವ ಥರ ಉರಿಯುತ್ತೆ ಅಂದ್ಬಿಟ್ಟು. ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೋಲ್ಡ್ ಫೈರ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಇದು ಬಾಕ್ಸ್ ಒಳಗಡೆ 8 ಇರುತ್ತೆ. 8ರಲ್ಲಿ A ಅನ್ನೋದು 2, B ಅನ್ನೋದು 2, C ಅನ್ನೋದು 2, D ಅನ್ನೋದು 2 ರಿಮೋಟ್ ಕೂಡ ಕೊಟ್ಟಿರ್ತಾರೆ. A ಅಂಕದ 2, B ಅಂಕದ 2 ಈ ಥರ. ನಾವು ಸದ್ಯಕ್ಕೆ A ಅನ್ನೋದಕ್ಕೆ 2ನ್ನ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾಯಿದ್ವಿ. ಟೆಸ್ಟ್ ಮಾಡಿದಾಗ ಹತ್ತತ್ರ ಒಂದು 30 ಸೆಕೆಂಡು ಉರಿಯುತ್ತೆ. ಇನ್ ಕೇಸ್ ನಿಮಗೆ ಬೇಕಾದರೆ ಯಾವುದೇ ಫಂಕ್ಷನ್ಗಾದ್ರೂ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇರೋದು, ಜಾಸ್ತಿ ಏನು ಕೊಡ್ತಾ ಇಲ್ಲ. ಒಂದು ಬುಲೆಟ್ಗೆ 110 ರೂಪಾಯಿ. ಅದೇ ಥರ ನಾವು ಒಂದು ಬುಕ್ ಮಾಡಿಕೊಂಡ್ರೆ, ಇಲ್ಲ 2 ಬುಕ್ ಮಾಡಿಕೊಂಡ್ರೆ ಒಂದಕ್ಕೆ 200ರಿಂದ 220 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ. ನೀವು ಹೊರಗಡೆ ಮನೆಯಿಂದ ಈಗ ಸ್ವಲ್ಪ ಹೊತ್ತು ಅದೇ ಥರ ನಾವು ಮನೆಗೆ ಬಂದೆ. ಮನೆಯಲ್ಲಿ ಕುರಿನೇ ಬಿಟ್ಟಿರಲಿಲ್ಲ. ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕುರಿ ಬಿಡೋಣ ಅಂತಂದಾಗ ಬಿಟ್ಟಾಗ 1 ಅವರ್ 2 ಅವರ್ ಮೇಯಿಸಿದೆ. ಅದಾದಮೇಲೆ ನನ್ನ ಮಗಳು ಬಂತು. ನನ್ನ ಮಗಳಿಗೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ರಜೆ ಇರೋದ್ರಿಂದ ಅವಳನ್ನ ಕರ್ಕೊಂಡೋಗಿ ಅವಳ ಮನೆಗೆ ಬಿಡೋಣ ಅಂತ ಅನ್ನಿಸ್ತು. ಹಾಗೆ ಅವಳ ಮನೆಗೆ ಕರ್ಕೊ ಹೋಗ್ತಾಯಿದ್ವಿ. ಇಲ್ಲಿಗೆ ಬಂದಮೇಲೆ ಅವಳ ಚಿಕ್ಕಪ್ಪ ಫೋನ್ ಮಾಡಿದ್ದ, ಬನ್ನಿ ಹಬ್ಬಕ್ಕೆ ಅಂತ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅದಕ್ಕೆ ರೆಡಿ ಆದರು. ರೆಡಿ ಆದಮೇಲೆ ಅವರ ಚಿಕ್ಕಪ್ಪನ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಅವ್ರ ಮನೆಯಲ್ಲಿ ಹಾಲು ಮತ್ತು ಬೋಂಡ ಕೊಟ್ಟಿದ್ದರು. ಅದನ್ನು ತಿಂದ್ಕೊಂಡು ನಾನು ಉಳ್ಕೊಳ್ಳೋ ಸ್ಥಿತಿಲಿ ಇರಲಿಲ್ಲ. ಯಾಕಂದರೆ ನೈಟ್ಗೆ 2 ದಿನದಿಂದ ಹೋಗಿರಲಿಲ್ಲ ಶಿಫ್ಟಿಗೆ. ಅದಕ್ಕೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಬಂದೆ. ಕುರಿಗೊಂದು ಸ್ವಲ್ಪ ಮೇವು ಇಟ್ಬಿಟ್ಟು, ಕಾಳು ಕೊಟ್ಬಿಟ್ಟು, ಹಾಗೆ ಗ್ರೀನ್ ವಾಲ್ನ ಬಾಡಿಗೆಗೆ ಕೇಳಿದರು. ಅದಕ್ಕೆ ರೆಡಿ ಮಾಡಬೇಕಿತ್ತು. ಅದನ್ನು ರೆಡಿ ಮಾಡಿಬಿಟ್ಟು ಬಾಡಿಗೆಗೆ ಕೊಟ್ಟೆ. ಇದಾಗಿತ್ತು ಇವತ್ತಿನ ಲಾಗು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ.